ಪ್ರೀಮಿಯರ್ ಲೀಗ್ ಸೀಸನ್ 1 ದತ್ತಾ ಸ್ಪೋರ್ಟ್ಸ್ ಚಾಂಪಿಯನ್ 50,000 ರೂಪಾಯಿ ಬಹುಮಾನ ತನ್ನದಾಗಿಸಿಕೊಂಡ ತಂಡ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ ಅವರ ಆಯೋಜನೆಯಲ್ಲಿ ನಡೆದ ಉದನೂರ ಪ್ರೀಮಿಯರ್ ಲೀಗ್ ಯುಪಿಎಲ್ ಸೀಸನ್ 1 ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ರೋಚಕವಾಗಿ ನಡೆಯಿತು. 2 ವಾರಗಳ ಕಾಲ ನಡೆದ ಈ ಟೂರ್ನಿಯಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸಿದ್ದು, ಅಂತಿಮ ಹಣಾಹಣಿಯಲ್ಲಿ ದತ್ತಾ ಸ್ಪೋರ್ಟ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕಲಬುರಗಿ ತಾಲೂಕಿನ ಉದನೂರ ಗ್ರಾಮದ ಹೊರವಲಯದಲ್ಲಿ ನಡೆದ ಉದನೂರ ಪ್ರೀಮಿಯರ್ ಲೀಗ್ ಯುಪಿಎಲ್ ಸೀಸನ್ 1 ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ದತ್ತಾ ಸ್ಪೋರ್ಟ್ಸ್ ಹಾಗೂ 11 ಸ್ಟಾರ್ ತಂಡಗಳು ಮುಖಾಮುಖಿಯಾದವು. ಮೊದಲು ಬ್ಯಾಟಿಂಗ್ ಮಾಡಿದ ದತ್ತಾ ಸ್ಪೋರ್ಟ್ಸ್ ತಂಡ ನಿಗದಿತ 10 ಓವರ್ಗಳಲ್ಲಿ 138 ರನ್ಗಳ ಗುರಿ ನೀಡಿತು. ಬಳಿಕ ಗುರಿ ಬೆನ್ನತ್ತಿದ 11 ಸ್ಟಾರ್ ತಂಡ 102 ರನ್ಗಳಿಗೆ ಸೀಮಿತಗೊಂಡು ಸೋಲು ಅನುಭವಿಸಿತು. ಈ ಮೂಲಕ ದತ್ತಾ ಸ್ಪೋರ್ಟ್ಸ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿ ಟ್ರೋಫಿಯೊಂದಿಗೆ 50,000 ರೂಪಾಯಿ ನಗದು ಬಹುಮಾನವನ್ನು ತನ್ನದಾಗಿಸಿಕೊಂಡಿತು. ತಂಡದ ನಾಯಕ ಶರಣು ಅವರು ಸಹ ಆಟಗಾರರೊಂದಿಗೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರಿಂದ ಟ್ರೋಫಿ ಹಾಗೂ ಬಹುಮಾನ ಸ್ವೀಕರಿಸಿದರು. ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನವನ್ನು 11 ಸ್ಟಾರ್ ತಂಡ ಪಡೆದುಕೊಂಡಿತು. ರನ್ನರ್ ಅಪ್ ತಂಡದ ನಾಯಕ ಶಾಂತು ಪೂಜಾರಿ ಟ್ರೋಫಿ ಹಾಗೂ ನಗದು ಬಹುಮಾನ ಸ್ವೀಕರಿಸಿದರು. ವೈಯಕ್ತಿಕ ಪ್ರಶಸ್ತಿಗಳಲ್ಲಿ ಆಕಾಶ್ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ, ವೆಂಕಟೇಶ್ ಜೂಲಪಿ ಅವರು ಬೆಸ್ಟ್ ಬೌಲರ್ ಪ್ರಶಸ್ತಿ ಪಡೆದು ಗಮನ ಸೆಳೆದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ, ಅನುಪ್ ಪಾಟೀಲ್ ಜೀವನಗಿ, ಜೈಭೀಮಾ ಕೊರಳ್ಳಿ, ರಾಣಪ್ಪ ಕೊರಳ್ಳಿ, ಸುಶೀಲಾ ಕೊರಳ್ಳಿ, ಅನಿಲ್ ಚೌಹಾಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕ್ರೀಡಾ ತಂಡಗಳ ಆಟಗಾರರು, ಕ್ರೀಡಾಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಟೂರ್ನಿಯ ಯಶಸ್ಸಿಗೆ ಸಾಕ್ಷಿಯಾದರು. ಕ್ಷೇತ್ರದಾಗ 16 ಹಳ್ಳಿ 16 ಟೀಮ್ಗಳು ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತ ಫೈನಲ್ ಮ್ಯಾಚ್ ಯುಪಿಎಲ್ ಒಂದು ತಂಡ ಉದನೂರ್ ಗ್ರಾಮ ಇವತ್ತು ದತ್ತಾ ಸ್ಪೋರ್ಟ್ಸ್ ಅಂತ ಒಂದು ಟೀಮ್ ಒಂದೊಂದು ಟೀಮ್ಗಳ ಹೆಸರು ಇಟ್ಕೊಂಡಿದ್ದಾರೆ. ಇವತ್ತ ದತ್ತಾ ಸ್ಪೋರ್ಟ್ ಇವತ್ತು ಗೆಲುವಾಗಿದೆ. ಇವತ್ತ ಎಂಟೈರ್ ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನದಾಗ ಇದೇ ತರ ನಮ್ಮ ಸಪೋರ್ಟ್ ಇರ್ತದ. ಇವತ್ತು ಸ್ಟೇಟ್ ಲೆವೆಲ್, ಇಂಡಿಯಾ ಲೆವೆಲ್ ನಮ್ಮ ಟೀಮ್ ಹುಡುಗರು ಆಡಬೇಕಂತ ನಮ್ದು ಒಂದು ಕನಸಿದೆ. ಇವತ್ತು ಸೋತೋರು ನನ್ನ ಪಾಲಿಗೆ ಸೋಲಲ್ಲ, ಅವ್ರನ್ನೂ ಗೆದ್ದಾರ ಅಂದಂಗೆ. ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ ಅವ್ರು ಬಿ. ಈಗ ರಾಜಕೀಯದಾಗನು ಯಾರೊಬ್ಬರು ಗೆಲ್ತಾರೆ 3-4 ಕ್ಯಾಂಡಿಡೇಟ್ ನಿಂತಾಗ, ಏನ್ರಿ ಅಣ್ಣ ವಿಠಲಣ್ಣ? ಅದೇ ತರ ಇವತ್ತೆಲ್ಲ ಟೀಮ್ದಾಗ ಲಾಸ್ಟಿಗೆ ಫೈನಲ್ ಒಬ್ಬರು ಗೆಲ್ಬೇಕು. ಒಳ್ಳೆ ಶಾಂತಿ ರೀತಿಲೇ ಆಕಾಶ್ ಅವರು ಎಂಟೈರ್ ಟೀಮ್ ಅವ್ರದ್ದು ಯಾವುದು ಗೊಂದಲ ಇಲ್ಲಾರ್ದೆ 20-25 ದಿವಸ ಇದು ಕಾರ್ಯಕ್ರಮ ಏನ್ ನಡೆದಿತ್ತು. ಫಸ್ಟ್ ಡೇ ನಾವು ಚಾಲನೆ ಕೊಟ್ಟಾಗ ಅದೇ ಹೇಳಿದ್ದೀನಿ, ಎಲ್ಲರೂ ಸೋತೋರು ಗೆದ್ದೋರು ಒಬ್ರಿಗೊಬ್ಬರು ಮನ್ಸ್ತಾಪ್ ಮಾಡ್ಕೋಬೇಡ್ದು. ಮುಂದಿನ ದಿನದಾಗ ಒಳ್ಳೆ ರೀತಿಲೇ ದೊಡ್ಡ ಲೆವೆಲ್ದಾಗ ಒಂದು ಆರ್ಗನೈಸ್ ಮಾಡಿ ನಿಮ್ಗೆಲ್ಲ ರೀತಿಲೇ ನಾವು ಸಪೋರ್ಟ್ ಆಗಿ ನಾವು ನಿಂದಿರ್ತೀವಿ ಬಾಗಲಿಂತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಖುಷಿ ಆಗ್ತದೆ, ಯಾವುದು ಗೊಂದಲ ಇಲ್ಲಾರ್ದೆ ಒಳ್ಳೆ ರೀತಿಲಿ ಎಲ್ಲರೂ ಒಂದು ಕುಟುಂಬದ ತರ ಒಂದಾಗಿ ಇವತ್ತೊಂದು ಮ್ಯಾಚ್ ನಡೆಸ್ಕೊಟ್ಟಿದಾರಲ್ಲ. ಇವತ್ತು ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಉದ್ನೂರು ಗ್ರಾಮಲ್ಲಿಂತ ನಮ್ಮ ವಿಠಲಣ್ಣವರಾಗ್ಲಿ, ಹಲವಾರು ಗ್ರಾಮ ಮುಖಂಡರು, ಯುವಕರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ.